ಅದೇ ನಾರ್ಮಲ್ ಬೇರೆಯವ್ರ ಮದುವೆಗೆ ನೀನು ಹಾಕೊಂಡು ಹೋಗೋ ಥರ ಇದೆ ಇದು. ನಿನ್ನ ಮದುವೆಗೆ ಹಾಕೊಂಡಂಗಿದೆ. ಬನ್ನಿ ನೋಡಿ, ಪಂಜಾಬಿ ಸಿಗುತ್ತೆ, ಏರ್ ಸ್ಪ್ರೇ ಸಿಗುತ್ತೆ, ಏನು ಬೇಕಂದ್ರೆ ಬನ್ನಿ. ಇವತ್ತು ನಾನು ಚಿಕ್ಕಪೇಟೆ ಏನಕ್ಕೆ ಹೋಗಿದ್ದು ಅಂತ ಆಮೇಲೆ ಹೇಳ್ತೀನಿ. ಸೊ ಚಿಕ್ಕಪೇಟೆ ಈಗ ಹೇಗಿದೆ ನೋಡಿ, ಎಕ್ಸಾಕ್ಟಾಗಿ 10:30 ಆಗಿದೆ. 10:30 11 ಗಂಟೆ. ಕ್ರೌಡ್ ಇಲ್ಲ, ಸ್ವಲ್ಪ ಅಂದರೆ ಕಂಪೇರ್ ಟು ಬೇರೆ ಡೇಸ್ಗೆ ಕ್ರೌಡ್ ಇಲ್ಲ ಈಗ. ಬಟ್ ಈವ್ನಿಂಗ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನಾನೀಗ ಅವೆನ್ಯೂ ರೋಡ್ ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವೆನ್ಯೂ ರೋಡ್ ಆಗಬೇಕಂದ್ರೆ ರಾಜ್ಕುಮಾರ ಹೆಬ್ಬಾಗಿಲು ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಅದ್ರ ಒಳಗಡೆ ನಾವು ಒಳಗಡೆ ಹೋಗ್ತಾ ಇದ್ದರೆ ಬರೀ ಬುಕ್ ಸ್ಟೋರ್ಸು. ಸೊ ಅವೆನ್ಯೂ ರೋಡಲ್ಲಿ ಏನು ಫೇಮಸ್ ಅಂದರೆ ಬರೀ ಬುಕ್ಸ್. ನಿಮಗೆ ಎಂಥ ಬುಕ್ಸ್ ಬೇಕೋ ಎಲ್ಲ ಥರದ್ದು ಬುಕ್ಸ್ ಇರುತ್ತೆ. ಇಲ್ಲಿ ಬೈ ಮಾಡ್ಬೋದು ಬುಕ್ಸ್ನ, ನೀವು ಸೇಲ್ ಕೂಡ ಮಾಡ್ಬೋದು, ಮತ್ತು ಸೆಕೆಂಡ್ಸ್ಗೂ ತಗೋಬೋದು. ಸೊ ಬುಕ್ಸ್ ಅಂತೂ ನಿಮ್ಗೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಕಾಲೇಜು, ಸ್ಕೂಲು ಎಲ್ಲರೂ ಇಲ್ಲಿಗೆ ಬರ್ತಾರೆ ಬುಕ್ಸ್ ತಗೊಳ್ಳೋಕ್ಕೆ ಅಂತ ಹೇಳ್ಬೋದು. ಆಮೇಲೆ ಅವೆನ್ಯೂ ರೋಡಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಚಿಕ್ಕಪೇಟೆ ಬರುತ್ತೆ. ಚಿಕ್ಕಪೇಟೆ ಹೇಗಿರುತ್ತೆ ಅದು ನೋಡ್ತಿದ್ರೆ ನಮಗೆ ಕ್ರೌಡ್ ತುಂಬ ಕಮ್ಮಿ ಇದೆ ಅನ್ನಿಸ್ತಿದೆ ಈಗ. ಸೊ ಒಳಗಡೆ ಇದು ಪ್ರೀವಿಯಸ್ಲಿ ದೇವಸ್ಥಾನ ಇಲ್ಲಿ ಇರಲಿಲ್ಲ, ಈಗ ದೇವಸ್ಥಾನನೂ ಮಾಡಿದ್ದಾರೆ. ಮತ್ತು ಬರೋಕ್ಕೆ ಪ್ರಸಾದನೂ ಕೊಡ್ತಿದ್ರು, ಅದಾದಮೇಲೆ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ನಾನು ಏನಕ್ಕೆ ಹೋಗಿದ್ದೆ ಅಂದರೆ ಶಾಪಿಂಗು, ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ. ಅವಳು ಆಲ್ರೆಡಿ ಇಲ್ಲಿ ಶಾಪಿಂಗ್ ಮಾಡಿದ್ಲು, ಬಟ್ ಅದು ರಿಟರ್ನ್ ಮಾಡಬೇಕಿತ್ತು. ಒಂದು ಜ್ಯುವೆಲ್ಲರಿ ರಿಟರ್ನ್ ಮಾಡಿ ಇನ್ನೊಂದು ಬೈ ಮಾಡಬೇಕಿತ್ತು, ಅದಕ್ಕೋಸ್ಕರ ಕರೆದಿದ್ಲು. ಅದಕ್ಕೆ ನಾನು ಹೋಗ್ತಿರೋದು. ಏನೇನು ತಗೊಂಡ್ಲು ಮತ್ತು ನಾನೇನು ಶಾಪಿಂಗ್ ಮಾಡಿದೆ ಅವಳ ಮದುವೆಗೆ. ಸೊ ಜ್ಯುವೆಲ್ಲರಿ ಅಂತ ಬಂದರೆ ರಾಜ ಮಾರ್ಕೆಟ್ ಅಲ್ವಾ, ಒಳಗಡೆ ರಾಜ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ನೋಡಿ. ಇಲ್ಲಿ ನೋಡಿದ್ರಲ್ವಾ, ರಾಜ ಮಾರ್ಕೆಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಪ್ರೀವಿಯಸ್ಲಿ ಇದೇ ಶಾಪಲ್ಲಿ ಅವಳು ಶಾಪ್ ಮಾಡಿದ್ದು. ಸೊ ಇಲ್ಲೇ ರಿಟರ್ನ್ ಮಾಡೋದು. ಇಲ್ಲಿ ಕೆಳಗಡೆ ಒಂದು ಇವ್ರು ಹೇಳ್ತಾರೆ ಇಲ್ಲಿ ಕಲೆಕ್ಷನ್ಸ್ ಕಮ್ಮಿ ಇದ್ದರೆ ಮೇಲೆ ಹೋಗಿ ಅಂತ, ಇವ್ರದೇ ಶಾಪ್. ಸೊ ಈಗ ಮೇಲೆ ಬಂದ್ವಿ. ಮೇಲೆ ಮತ್ತೆ ಅವಳು ತಗೊಂಡಿರೋ ಪ್ರೀವಿಯಸ್ ಜ್ಯುವೆಲ್ಲರಿ ತೋರಿಸ್ಬಿಟ್ಟು ಹೇಳ್ತಿದ್ದಾಳೆ. ಇಲ್ಲಿ ಬನ್ನಿ ನೋಡಿ, ಪಂಜಾಬಿ ಸಿಗುತ್ತೆ, ಏರ್ ಸ್ಪ್ರೇ ಸಿಗುತ್ತೆ, ಏನು ಬೇಕಂದ್ರೆ ಬನ್ನಿ. ಮೇಕಪ್ ಬೇಕು 200 ರೂಪಾಯಿ, 300 ರೂಪಾಯಿ, ಏರ್ ಎಕ್ಸ್ಟೆನ್ಷನ್ 200 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್. ಹೊರಗಡೆ ವಿಡಿಯೋ ತಗೊಳ್ಬಿಡಿ. ಬನ್ನಿ ಎಕ್ಸ್ಪ್ಲೇನ್ ಮಾಡಿ. ಬರ್ತೀನಿ ನೋಡಿ. 50 ರೂಪಾಯಿ ಪೀಸು ಅಲ್ಲ, ಹೋಲ್ಸೇಲ್ ಪ್ರೈಸ್. ನೀವು ಬ್ಲಾಕ್ ಇಲ್ಲಿ ತಗೊಳ್ಬೇಕು, 5,000 ತಗೊಳ್ಳಿ, ನೀವು ಹೋಲ್ಸೇಲ್ ರೇಟ್ ಹಾಕ್ಕೊಡ್ತೀನಿ. ಐಲೇಸಸ್ ಇದೆ, ಹೇರ್ ಎಕ್ಸ್ಟೆನ್ಷನ್ ಇದೆ ನೋಡಿ, 250 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್. ನೋಡಿ ಕ್ವಾಲಿಟಿ ಇರುತ್ತೆ ನೋಡಿ. ಬ್ರೈಡಲ್ ಜಡೆನೇ ಇರುತ್ತೆ, ಏನು ಬೇಕಂತ ನೋಡಿ. 100 ರೂಪಾಯಿ ಪೀಸ್. ಶಾಪ್ ಅಡ್ರೆಸ್ ಹೇಳಿ. ಆನಂದ್ ಫ್ಯಾನ್ಸಿ ಸ್ಟೋರ್, ಮಾರ್ಕೆಟ್ ನಿಯರ್ ಬೈ ರಾಜಾ ಮಾರ್ಕೆಟ್. ನೋಡಿ ಹೇರ್ ಸ್ಪ್ರೇ ಸಿಗುತ್ತೆ, ಕಾಫಿ ಸ್ಪ್ರೇ ಸಿಗುತ್ತೆ. ಇಲ್ಲಿ ನೋಡಿ ನಮ್ಮ ಕಡೆ ಸವರನ್ ಸಿಗುತ್ತೆ, ವಾಚೇಬಲ್ ಐಟಮ್, ರಿಯೂಸ್ ಮಾಡ್ಬೋದು. 450 ರೂಪಾಯಿ ಪೀಸ್. ರೀಯೂಸ್ ಮಾಡಿ, 20 ಸತಿ ಏನು ಹಾಳಾಗಲ್ಲ. ಮೇಕಪ್ ಎಲ್ಲ ಕಡೆ ನಮ್ಮ ಕಡೆ ನೋಡಿ, ಫೌಂಡೇಶನ್, PSC, ಫಾರೆವರ್, ಲೇಸ್ ಪೌಡರ್. ಸೊ ಸ್ಯಾರಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಈ ಜ್ಯುವೆಲ್ಲರಿ ಅಂತ ನನ್ನ ಫ್ರೆಂಡ್ ನನಗೆ ತೋರಿಸ್ತಿದ್ದಾಳೆ. ಸೊ ನಾನು ಹೇಳ್ತಿದ್ದೀನಿ ಮ್ಯಾಚ್ ಆಗುತ್ತೆ ಆಗಲ್ಲ ಅಂತ, ಬಟ್ ಮ್ಯಾಚ್ ಆಯಿತು. ಸೊ ಇದೇ ಪ್ರೀವಿಯಸ್ಲಿ ಅವಳು ತಗೊಂಡೋಗಿದ್ದು ಕೂಡ. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಿದ್ದಾಳೆ. ಅಂದರೆ ಒಂದು ಲಾಂಗ್ ಚೈನ್ ಇಟ್ಕೊಂಡು ಅದಕ್ಕೆ ಸೆಟ್ ಆಗೋ ಥರ ತಗೊತಿರೋದು. ನಾವು ಆ ಥರ ಸೆಟ್ಟಲ್ಲಿ ಬಂದಿರೋದನ್ನ ನಾವು ರೀಪ್ಲೇಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಆ ವಿಡಿಯೋ ಒಂದು ಸ್ಪೀಡಾಗಿ ಏನಕ್ಕೆ ಮಾಡಿದ್ದೀನಿ ಅಂದರೆ ಬೇರೆ ಆ್ಯಪಲ್ಲಿ ಎಡಿಟ್ ಮಾಡಿ ಇದರಲ್ಲಿ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಇದು ಮಿಸ್ ಆಯಿತು. ಸ್ವಲ್ಪ ಸ್ಪೀಡ್ ಇಟ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ಸೊ ಇದರಲ್ಲಿ ಸ್ಟೋರ್ ನೇಮ್ ಬಂದು ಆನಂದ್ ಫ್ಯಾನ್ಸಿ ಸ್ಟೋರ್. ಇದು ಸಿಂಪಲ್ ಆಗಿದೆ, ಅದೇ ನಾರ್ಮಲ್ ಬೇರೆಯವ್ರ ಮದುವೆಗೆ ನೀನು ಹಾಕ್ಕೊಂಡು ಹೋಗೋ ಥರ ಇದೆ ಇದು. ನಿನ್ನ ಮದುವೆಗೆ ಹಾಕ್ಕೊಂಡಂಗಿದೆ. ಇಲ್ಲಿ ಕಲೆಕ್ಷನ್ಸು ತುಂಬ ಇದೆ. ಆನಂದ್ ಫ್ಯಾನ್ಸಿ ಸ್ಟೋರು, ಮಾರ್ಕೆಟ್, ರಾಜ ಮಾರ್ಕೆಟ್ ನಿಯರ್ ಅಂತ. ಸೊ ನಾನು ಆಲ್ರೆಡಿ ಅಡ್ರೆಸ್ ಕೂಡ ಹಾಕಿದ್ದೀನಿ. ಇಲ್ಲಿ ನಾನು ಏನಕ್ಕೆ ನಗ್ತಿದ್ದೀನಿ ಅಂದರೆ ನಮ್ಮ ಹುಡುಗಿ ನಾನು ವೀಡಿಯೋ ಮಾಡ್ತಿದ್ರೆ ಸೀರಿಯಸ್ಸಾಗೆ ಇರಲು ಸ್ವಲ್ಪ ನಗು ಅಂತಂದರೆ ಅದಕ್ಕಷ್ಟೇ ನಗ್ತಿರು. ನ್ಯಾಚುರಲ್ಲಾಗೆ ಇರು, ನಿನ್ಗೆ ಹೆಂಗಿರ್ಬೇಕು ಅನ್ಸುತ್ತೆ ಹಂಗೆ ಇರು. ಇಯರಿಂಗ್ಸು ಕಿವಿಗೆ ಫುಲ್ಲಾಗಿ ಕಾಣಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಡಿಸೈನ್ಸು ಬೇರೆದು ಮತ್ತು ಮ್ಯಾರೇಜ್ ಆದಮೇಲೆ ಬರೋಕ್ಕಾಗಲ್ಲ ತುಂಬ ಸತಿ ಅಲ್ವಾ. ಸೊ ಅದಕ್ಕೆ ಇವಾಗಲೇ ಕೆಲವೊಂದು ಏನೇನು ಬೇಕು ಅನ್ನೋದು ತಗೊತಿದ್ದಾಳೆ. ಅದರಲ್ಲೂ ನನಗೂ ಬೇಕು ಅನ್ನೋದು ಕೆಲವೊಂದು ತಗೊತಿದ್ದೀನಿ. ಅವ್ರದ್ದೇ ಶಾಪು, ಬಟ್ ಇಲ್ಲಿ ನಾವು ಕೆಳಗಡೆ ಕಲೆಕ್ಷನ್ಸ್ ನೋಡ್ತಿದ್ದೀವಿ. ನನಗೆ ಈ ಥರ ತುಂಬ ಇಷ್ಟ. ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇರ್ತೀನಿ.
ಕೆಳಗಡೆ ಶಾಪ್ ನೇಮ್ ನೋಡಿ, ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗೋಲ್ಡ್ ಕವರಿಂಗ್ ಶಾಪ್. ಬಟ್ ಇಲ್ಲಿ ರಾಜ ಮಾರ್ಕೆಟ್ ಹತ್ರನೇ, ಹಿಂಗೆ ಸ್ಟ್ರೈಟ್ ರೋಡ್ ಬಂದರೆ ನಮ್ಗೆ ಇಲ್ಲೇ ಸಿಗುತ್ತೆ. ಇವರೇ ಹೇಳ್ತಾರೆ ಮೇಲೆ ಒಂದು ಶಾಪ್ ಇದೆ ಅಲ್ಲಿ ಹೋಗಿ ಅಂತ. ನೋಡಿ ಇಲ್ಲಿ ಬೋರ್ಡ್ ಕೂಡ ಕಾಣಿಸ್ತಿದೆ ಅಲ್ವಾ ಆಚೆ. ಮತ್ತು ಈ ಕಡೆ ನಿಮ್ಗೆ ಏನೇನು ಬೇಕು ಮೇಕಪ್ ಸೆಟ್ಟು, ತಲೆಗೆ ಕ್ಲಿಪ್ಸು, ಕಿವಿಯೋಲೆ ಮತ್ತು ಸರಗಳು, ನೆಕ್ಲಿಸು, ಬಳೆ, ಏನೇನು ಬೇಕು ಪ್ರತಿಯೊಂದು ಇಲ್ಲಿ ನಮ್ಗೆ ಸಿಗುತ್ತೆ. ಚಿಕ್ಕಪೇಟೆ ಅಂತಂದರೆ ನಮಗೆ ಎಂಥ ಬಟ್ಟೆ ಬೇಕೋ ಅಂಥ ಬಟ್ಟೆ, ಅದ್ರ ಒಳಗಡೆನೇ ರಾಜ ಮಾರ್ಕೆಟು, ಅದು ಮುಂದೆ ಹೋಗ್ತಿದ್ರೆ ಇನ್ನೊಂದು ಮಾರ್ಕೆಟು, ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಸೊ ಇದು ದೊಡ್ಡ ಫೇಮಸ್ ಮತ್ತು ಹಳೆ ಕಾಲದ ಮಾರ್ಕೆಟ್ ಅನ್ಬೋದು. ನಿಮ್ಗೆ ಇಲ್ಲಿ ಇಂಥ ಸಿಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಫ್ರೂಟ್ಸು, ವೆಜಿಟೇಬಲ್ಸು ಕೂಡ ಸಿಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಡಾಬುಗಳು, ನೆಕ್ಲಿಸು, ಏನೇನು ಬೇಕು ನೋಡಿ ಪ್ರತಿಯೊಂದು ಸಿಗುತ್ತೆ. ರೋಡಲ್ಲೆಲ್ಲನೂ ಕಮ್ಮಿಗೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಈಗ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ಯಾರಿ ತೊಗೊಬೇಕು ಅಂತ. ಸ್ಯಾರಿ ನನಗೇ ಅವಳ ಮ್ಯಾರೇಜ್ಗೆ ನಾನು ಯಾವ ಸ್ಯಾರಿ ತೊಗೊಂಡೆ ಅನ್ನೋದು ಅವಳ ಮ್ಯಾರೇಜಲ್ಲಿ, ಅವಳ ಮ್ಯಾರೇಜ್ ಬಂದು 20th. ಸೊ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಮದುವೆ ಶಾಪಿಂಗಲ್ಲೆಲ್ಲ ಬ್ಯಾಂಗ್ಳೂರು ಸುತ್ತಮುತ್ತ ಇರೋರೆಲ್ಲರೂ ಚಿಕ್ಕಪೇಟೆಗೆ ಬರೋದು. ಬಟ್ಟೆ ಶಾಪಿಂಗು ಮತ್ತು ಸುದರ್ಶನ್ ಫೇಮಸ್, ಅದು ಕೂಡ ಇಲ್ಲೇ ಇದೆ ಚಿಕ್ಕಪೇಟೆಯಲ್ಲಿ. ಸೊ ರಾಜ ಮಾರ್ಕೆಟಲ್ಲಿ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ಜ್ವೆಲ್ಸ್, ಫ್ಯಾನ್ಸಿ ಐಟಮ್ ಮತ್ತು ಮದುವೆ ಶಾಪಿಂಗು, ಗಿಫ್ಟ್ಗಳು ಏನೇನು ಬೇಕು ಅನ್ನೋದು. ಮತ್ತು ಸುತ್ತಮುತ್ತ ಜನ ನೋಡಿ ಹೆಂಗಿದೆ. ಇಲ್ಲೆಲ್ಲ ಸಿಕ್ಕಿಲ್ಲ ಅಂತಂದರೆ ಜನ ಇರಲ್ಲ ಅಲ್ವಾ. ಸೊ ಹಳೆ ಕಾಲದ ಬೆಂಗಳೂರು ಅನ್ಬೋದು ಇದು. ತುಂಬ ಕಲರ್ಫುಲ್ಲಾಗಿರೋ ಮಾರ್ಕೆಟ್ ಅಂತ ಹೇಳ್ತೀವಿ. ಇದೇ ದೊಡ್ಡ ಫೇಮಸ್ ಮಾರ್ಕೆಟು. ಈಗ ನಾವು ಸ್ಯಾರಿ ತೊಗೊಳಕ್ಕೆ ಬಂದ್ವಿ. ಸೊ ಫ್ಯಾನ್ಸಿ ಸ್ಯಾರಿ ಇನ್ನೊಂದು ಅಲ್ಲೇ ಕಾಣಿಸ್ತಿದೆ ಅಲ್ವಾ, ರೇಷ್ಮೆ ಸ್ಯಾರಿ ಥರ ತಗೊಂಡ್ವಿ. ಡಬಲ್ ಕಲರ್ ಸ್ಯಾರಿ ಚೆನ್ನಾಗಿದೆ. ಅದಾದಮೇಲೆ ಮತ್ತೆ ಡ್ರೆಸ್ ಶಾಪಿಂಗು. ಇವತ್ತು ಫುಲ್ ಡೇ ಶಾಪಿಂಗೇ ಮಾಡಿದ್ದು. ಇಲ್ಲಿ ದೊಡ್ಡ ಗೋಡನ್ ಕರ್ಕೊಂಡು ಹೋದ್ಲಿ ಇಲ್ಲಿ ಡ್ರೆಸ್ ಶಾಪಿಂಗ್ ಮಾಡೋಕ್ಕೆ. ತೋರಿಸ್ತೀನಿ ನೋಡಿ ಗೋಡನ್ ಎಷ್ಟು ದೊಡ್ಡದಿದೆ ಅಂತ. ಆಮೇಲೆ ಇಲ್ಲಿ ಅವ್ರ ಅಕ್ಕಗೆ ಸೆಟ್ ಆಗೋ ಡ್ರೆಸ್ಸಸ್ ಇಲ್ಲ ಅಂತ ಅವಳು ಆಲ್ರೆಡಿ ಪ್ರಿಪೇರ್ ಆಗಿ ಫೋಟೋಸ್ ತೊಗೊಂಡು ಬಂದಿದ್ದು. ಅದಕ್ಕೆ ಅಲ್ಲಿ ಇರಲಿಲ್ಲ ಅಂತ ಬೇರೆ ಶಾಪ್ಗೆ ಹೋಗೋಣ ಅಂತ. ಶಾಪ್ಸ್ ಆಲ್ಮೋಸ್ಟ್ ಗೊತ್ತು ನಮ್ಮ ಅರ್ಚಿಗೆ, ಯಾಕಂದರೆ ನಾವು ಕಾಲೇಜಿ ಅಲ್ಲೇ ಇದ್ದಿದ್ದು. ತುಂಬ ಈ ಥರ ಯೂಟ್ಯೂಬ್ ನೋಡಿನೇ ನಾವು ಶಾಪ್ಸ್ ಹೋಗ್ತಾ ಇದ್ದಿದ್ದು. ಇದೇ ದೊಡ್ಡ ಗೋಡನ್ ಶಾಪ್. ಬಟ್ ಇರುತ್ತೆ, ಅವಳಿಗೆ ಸೆಟ್ ಆಗಿರೋದು ಇಲ್ಲಿ ಇರಲಿಲ್ಲ ಅಂದ್ಕೊತೀನಿ. ಸೊ ಅವ್ರು ಹೇಳಿದ್ರು ಆಪೋಸಿಟ್ ಬಿಲ್ಡಿಂಗ್ ಇದೆ ನೋಡಿ ಅಲ್ಲಿ ಹೋಗಿ ಅಂತಂದರು. ಮತ್ತು ಆಪೋಸಿಟ್ ಬಿಲ್ಡಿಂಗು 3rd ಫ್ಲೋರ್ ಹೋಗ್ತಿದ್ದೀವಿ. ಸೊ ಇಲ್ಲೇ ಇನ್ನೊಂದು ಡ್ರೆಸ್ ಶಾಪ್ ಸಿಕ್ತು ನಮಗೆ. ಬಟ್ ಇದು ಬಂದು ಫುಲ್ಲು ಸ್ಯಾರಿ ಗೋಡನ್ನು. ಅದರ ಆಪೋಸಿಟ್ಟು ಫುಲ್ಲು ಡ್ರೆಸ್ಸು, ಫ್ಯಾನ್ಸಿ ಡ್ರೆಸ್ಸಸ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಾನು ಆಲ್ರೆಡಿ ಒಂದು ಸತಿ ಪ್ರೀವಿಯಸ್ ಡ್ರೆಸ್ ತೊಗೊಂಡಿದ್ದೆ, ಒಂದೆರಡು ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲನೂ ಫುಲ್ ಫೇಮಸ್ ಅನ್ಬೋದು. ಇಲ್ಲೂ ಗೋಡನ್ನು ಮತ್ತು ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಇಲ್ಲಿ. ಯಾಕಂದರೆ ನಾನು ಆಲ್ರೆಡಿ ಶಾಪಿಂಗ್ ಮಾಡಿದ್ದೆ. ಆ ಟೈಮಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದು, ಅದಕ್ಕೆ ಎಲ್ಲ ತೊಗೊತಿದ್ದೀನಿ. ಅವ್ರು ಆಲ್ರೆಡಿ ಬಂದು ಪ್ರೀವಿಯಸ್ಸಾಗಿ ದೊಡ್ಡ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಸ್ಯಾರೀಸ್ ಎಲ್ಲನೂ. ಇದೆಲ್ಲನೂ ನಾರ್ಮಲಾಗಿ ಆಫ್ಟರ್ ಮ್ಯಾರೇಜು ನಾರ್ಮಲ್ ಡ್ರೆಸ್ಸಸ್ ಯೂಸ್ ಮಾಡ್ಕೊಳ್ಳೋಕೆ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಟಾಪ್ಸು ಮತ್ತು ಫ್ಯಾನ್ಸಿ ವೆಸ್ಟರ್ನ್, ಈ ಕಡೆ ವೆಸ್ಟರ್ನ್ ಡ್ರೆಸ್ಸಸ್ಸು, ಈ ಕಡೆ ಲೆಫ್ಟು ವೆಸ್ಟರ್ನು, ರೈಟು ಫ್ಯಾನ್ಸಿ ಡ್ರೆಸ್ಸಸ್ ಪ್ರತಿಯೊಂದು ಇದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ. ಸೊ ಫೈನಲಿ ಇಲ್ಲಿ ತಗೊಂಡ್ವಾ ಇಲ್ವಾ ಅನ್ನೋದು ಮುಂದೆ ನೋಡೋಣ. ಅವರಂತೂ ಬಟ್ಟೆ ಯಾವುದೇದು ಬೇಕು ಪ್ರತಿಯೊಂದೂ ಪ್ಯಾಟ್ರನ್ಸು ಹಾಕ್ತಾನೇ ಇದ್ದಾರೆ. ಎಲ್ಲ ಕ್ವಾಲಿಟಿ ಇರೋದು ಮತ್ತು ಹೋಲ್ಸೇಲ್ ಪ್ರೈಸೇ ಇಲ್ಲಿರೋದು. ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು ಶಾಪಿಂಗ್ ಕೂಡ ಮಾಡ್ತಿದ್ದಾರೆ. ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ವೀಡಿಯೋ ಕಂಪ್ಲೀಟ್ ನೋಡಿ ಸ್ಟೋರ್ಸ್ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅದ್ರ ಮೇಲೆ ನೀವು ಹುಡ್ಕೊಂಡು ಹೋಗ್ಬೋದು ಕೂಡ. ಸೊ ಅವ್ರ ಅಕ್ಕಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದಾಳೆ ಇಲ್ಲಿ ಇದಿಲ್ಲ ಅದಿಲ್ಲ ಅಂತ. ಅವ್ರ ಅಂದರೆ ಇವಳಿಗಾದರೆ ಇವಳೇ ತೊಗೊಂಡ್ಬಿಡ್ತಾಳೆ. ಬಟ್ ಅವ್ರ ಅಕ್ಕ ಆಗಿರೋದ್ರಿಂದ ಬಟ್ ವೀಡಿಯೋಸಲ್ಲಿ ಅವರು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಹೇಳಬೇಕು ಅಂತಂದರೆ. ಇಲ್ಲಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿತ್ತು. ಬಟ್ ಅವ್ರ ಅಕ್ಕಗೆ ಇಷ್ಟ ಆಗಿಲ್ಲ ಯಾವುದೂ. ಬಟ್ ಇನ್ನೂ ಸ್ಟಿಲ್ ಸರ್ಚ್ ಮಾಡ್ತಿದ್ದೀವಿ ಮತ್ತೆ ಯಾವ ಶಾಪ್ಗೆ ಹೋದ್ವಿ ಅನ್ನೋದು ಇನ್ನೂ ಡೀಟೇಲ್ಸಾಗಿ ಹಾಕ್ತೀನಿ. ಇದು ಕಂಪ್ಲೀಟ್ ನೋಡಿ. ದುಪಟ್ಟ ತೋರಿಸಿ.
नहीं आता बिल में 50 बिल लेके आया ಚೆನ್ನಾಗಿದೆ ಇದೆ ಈ ಥರದ್ದೇ ಅಲ್ಲಿ 350 ಎತ್ತ ಮೇಲೆ ಏನಿದೆ ಅಷ್ಟು ಪ್ರೈಸ್. ನಾವು ಹೋಗಿದ್ದು ಇದೇ ಬಿಲ್ಡಿಂಗು. ಔಟ್ಸೈಡಿಂದ ನೋಡಿದ್ರೆ ಮೇಲೆ ಕೆನರಾ ಬ್ಯಾಂಕು, IDFC ಬ್ಯಾಂಕ್ ಎಲ್ಲ ಇದೆ ನೋಡಿ. ಅದೇ ಬಿಲ್ಡಿಂಗ್ ಒಳಗಡೆ ನಾವು ಹೋಗಿದ್ದು 3rd ಫ್ಲೋರ್. ಸೊ ಅಲ್ಲೂ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಆಚೆ ಬಂದ್ವಿ. ಆಚೆ ಬಂದು ಇದು ಒಂದ್ಸತಿ ನಾನು ಆಚೆ ಕಾಲೇಜಲ್ಲಿದ್ದಾಗ ರೆಡಿಮೇಡ್ ಟಾಪ್ಸ್ ತೊಗೊಂಡಿದ್ವಿ. ತುಂಬ ಜನ ನನಗೂ ಕೇಳಿದ್ರು, ಅವ್ರಿಗೂ ಕೇಳಿದ್ರು ಟಾಪ್ಸ್ ಎಲ್ಲಿ ತಗೊಂಡಿದ್ದು ಅಂತ. ಯಾಕಂದರೆ ಲೈನಿಂಗ್ ಇರೋ ಟಾಪ್ಸು ಜಸ್ಟ್ 700-800 ನಮ್ಗೆ ಇಲ್ಲಿ ಸಿಗುತ್ತೆ. ಅಷ್ಟು ಕ್ವಾಲಿಟಿ ನಂದು 2-3 ಇಯರ್ಸ್ ಆಯಿತು ತಗೊಂಡಿಲ್ಲಿ. ಬಟ್ ಸ್ಟಿಲ್ ಅದು ಏನೂ ಆಗಿಲ್ಲ, ಅಷ್ಟೇ ಹೊಸದಾಗಿ ಹಂಗೆ ಚೆನ್ನಾಗಿದೆ. ಈ ಕ್ಲಾತ್ಸ್ ಎಲ್ಲನೂ ತುಂಬ ಕ್ವಾಲಿಟಿ ಆಗಿದೆ, ತಿಕ್ಕಾಗೂ ಇದೆ. ನಾನು ನನ್ನ ಪರ್ಸ್ನಲಿ ವೀಡಿಯೋ ಮಾಡ್ತಿದ್ರೆ ಅವರು ವೀಡಿಯೋ ಮಾಡ್ತೀರಾ ನಮ್ಮದು ಮಾಡಿ ಅಂತ ಅವ್ರು ತೋರಿಸ್ತಿರೋದು, ಅದಕ್ಕೋಸ್ಕರ ನಾನು ಮಾಡ್ತಿರೋದು. ಸೊ ಓಕೆ, ಅವರೇ ಕೇಳ್ತಿದ್ದಾರಲ್ವಾ ಅಂತಂದ್ಬಿಟ್ಟು ಶಾಪ್ ನೇಮ್ ತೋರ್ಸೋಕ್ಕೆ ನಾನು ಆಚೆ ಬಂದೆ ನೋಡಿ. ಶಾಪ್ ನೇಮ್ ಬಂದು ಹೋಮ್ ಸಾಯಿ ಶಾಪ್ ಅಂತ. ನೀವು ಸರ್ಚ್ ಮಾಡಿದ್ರೆ ಇಲ್ಲಿ ಅವೆನ್ಯೂ ರೋಡಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಈ ಶಾಪ್ 2nd ಬಿಲ್ಡಿಂಗು ನಿಮ್ಗೆ ಬೇಗ ಸಿಗುತ್ತೆ. ಸೊ ಇದೂ ದೊಡ್ಡ ಗೋಡನ್ನು. ಇವರು ಆಲ್ಮೋಸ್ಟ್ ಶಿಪ್ಪಿಂಗು ಮತ್ತು ಕೊರಿಯರ್ ಎಲ್ಲ ಮಾಡ್ತಾರೆ, ಬೇರೆ ಕಂಟ್ರೀಸ್ಗೆಲ್ಲ ಮಾಡ್ತಾರೆ ಇಲ್ಲಿ. ಇದೆಲ್ಲ ನನ್ನ ಪರ್ಸ್ನಲಿ ವೀಡಿಯೋ ಮಾಡ್ತಿರೋದು. ಬಟ್ ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ಒಬ್ಬರು ನಮ್ಮದು ವೀಡಿಯೋ ಮಾಡಿ, ಶಾಪ್ದು ನಮ್ಮದು ವೀಡಿಯೋ ಮಾಡಿ ಅಂತಂದರು. ನಾನು ಪರ್ಸ್ನಲಿ ವೀಡಿಯೋ ಮಾಡ್ದಿರೋದ್ರಿಂದ ಅವರು ಸರಿ ನಮ್ಮದು ವೀಡಿಯೋ ಮಾಡಿ ಹಾಕಿ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ವೀಡಿಯೋ ಮಾಡ್ತಿದ್ದೀನಿ. ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ಏನೂ ಇಲ್ಲ. ಅಂದರೆ ಅಷ್ಟು ರೇಂಜಿಗೆ ನಾನೆಲ್ಲ ಮಾಡಲ್ಲ. ಜಸ್ಟ್ ನಾನು ಪರ್ಸ್ನಲಿ ಅವಳು ಮದುವೆ ಶಾಪಿಂಗ್ ಹೋಗಿರೋದ್ರಿಂದ ಅಷ್ಟೇ. ಬಟ್ ಇವರೆಲ್ಲ ನೋಡಿಬಿಟ್ಟು ಮಾಡಿ ಅಂತಂದಿದ್ದಕ್ಕೆ ನಾನು ಮಾಡ್ತಿರೋದು ಅಷ್ಟೇ. ಸೊ ನೋಡಿ, ಪ್ರತಿಯೊಂದು ಟಾಪ್ಸು ತೋರಿಸ್ತಿದ್ದಾರೆ, ಲೈನಿಂಗ್ ಇದೆ. ಸೊ ಅದು ಫೋನಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲದೆ ಇರ್ಬೋದು, ಬಟ್ ಬಟ್ಟೆ ಮುಟ್ಕೊಂಡು ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಶೈನಿಂಗಿರೋ ಟಾಪ್ಸ್ ಎಲ್ಲನೂ ಚೆನ್ನಾಗಿದೆ. ಸೊ ನಾವೇನೇನು ಪರ್ಚೇಸ್ ಮಾಡಿದ್ವಿ, ಎಷ್ಟು ಡ್ರೆಸ್ಸಸ್ ಇಲ್ಲಿ ತೊಗೊಂಡ್ವಿ ಅನ್ನೋದು ತೋರಿಸ್ತೀನಿ. ಬಟ್ ನಮ್ಮ ಹುಡುಗಿ ಇನ್ನೂ ಸ್ಟಿಲ್ ಅವ್ರ ಅಕ್ಕಗೆ ವೀಡಿಯೋ ಕಾಲಲ್ಲಿ ತೋರಿಸ್ತಾನೇ ಇದ್ದಾಳೆ. ಅವ್ರ ಅಕ್ಕ ವರ್ಕ್ ಮಾಡ್ತಿದ್ರು. ಸ್ಯಾಟರ್ಡೆ ಐ ಥಿಂಕ್ ನಾವು ಹೋಗಿದ್ದು ಸ್ಯಾಟರ್ಡೆ ಸಂಡೇ. ಸೊ ಕೆಲವ್ರಿಗೆ ವರ್ಕ್ ಇರುತ್ತೆ, ರೊಟೇಷ್ನಲ್ ಶಿಫ್ಟು ಅಂತ. ಸೊ ಆ ಥರ ನೋಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಓಂ ಸಾಯಿ ಶಾಪ್ಗೆ ಸರ್ಚ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ, ಅವರು ನಿಮಗೆ ಕೊರಿಯರು ಮಾಡ್ತಾರೆ. ಪ್ರೈಸಸ್ ಎಲ್ಲ ತುಂಬ ಕಮ್ಮಿನೇ ಇರುತ್ತೆ, ಜಾಸ್ತಿ ಏನು ಇಲ್ಲ. ಟಾಪ್ಸ್ ಎಲ್ಲನೂ ಜಸ್ಟ್ ಒಂದು ಸ್ಟಿಚ್ ಮಾಡಿಸಿದ್ರೆ ಆಯಿತು ಅಂದ್ಕೊತೀನಿ. ಕೆಲವು ಟೈಮಲ್ಲಿ ಅದು ಸ್ಟಿಚ್ಚೇ ಬೇಕಾಗಿರಲ್ಲ, ಅಷ್ಟು ಕ್ವಾಲಿಟಿಯಾಗಿರುತ್ತೆ. ಸೊ ಬಟ್ ನಾನಾದರೆ ಪ್ರತಿಯೊಂದು ಟಾಪ್ ತೊಗೊಂಡ್ರೂ ನಾನು ಒಂದು ಸತಿ ಸ್ಟಿಚ್ ಮಾಡಿಸ್ತೀನಿ. ಸೊ ಆ ಥರ ಈಗ ನಮ್ಮ ಹುಡುಗಿ ಶಾಪಿಂಗ್ ಮಾಡಲಿ, ಅವಳದು ಕಂಪ್ಲೀಟ್ ಆದಮೇಲೆ ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಅವಳು ಸೆಲೆಕ್ಷನ್ ನೋಡಿ ಹೇಗೆ ಮಾಡ್ತಾಳೆ ಅನ್ನೋದು. ಇದು ಬ್ಲಾಕ್ ಅಶ ಇದು ಇದು ಇದು
ವೈಟ್ ಹಾಕ್ಬೋದು. ಇದೊಂದು ಚೆನ್ನಾಗೈತೆ ನೋಡಮ್ಮ. ಸೊ ಅವ್ರಿಗೇನು ಸಾಕಾಗಿಲ್ಲ ಈ ಥರ ಒಂದೊಂದೇ ತೋರಿಸೋದು, ಯಾಕಂದರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಷ್ಟೇ ಅವ್ರು ಮತ್ತೆ ಅವ್ರು ತೋರಿಸ್ತಿರೋದು. ಮತ್ತು ಇವ್ಳಿಗೂ ಈಸಿ ಆಗ್ತಿದೆ, ಒಂದು ಹ್ಯಾಂಡಲ್ಲಿ ತೋರಿಸೋ ಬದಲು ಅವರೇ ತೋರಿಸ್ತಿದ್ದಾರಲ್ವಾ ಅಂತ. ನೀವು ನೋಡಿ, ನಿಮ್ಗೇನಾದರೂ ಟಾಪ್ಸ್ ಇಷ್ಟ ಆದರೆ ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ರೆಡಿ ನಾನು ಒಂದು ಬೋರ್ಡ್ ತೋರಿಸಿದ್ದೆ, ಅಲ್ಲೇ ನಂಬರ್ ಇತ್ತೆ, ಅಲ್ಲಿಂದನೇ ತಗೊಳ್ಳಿ. ನಾನು ಎಲ್ಲೋದ್ರೂ ನಂದು ಕುತ್ಕೊಳ್ಳೋದೇ ಆಗೋಯ್ತು. ಬಟ್ ಅವರು ಆದರೆ ಮತ್ತೆ ಕರೀತಿದ್ದಾರೆ, ಬಾ ವಿಡಿಯೋ ಮಾಡು ಬಾ ಅಂತ. ಸರಿ ಆಯಿತು ಅಂದ್ಬಿಟ್ಟು. ಹಾಗಾದರೆ ನಾವು ಏನಾದರೂ ಚಿಕ್ಕಪೇಟೆ ಹೋದರೆ ಫ್ರೀಯಾಗಿ ಈ ಥರ ಒಂದು ಶಾಪ್ ಸುಮ್ಮನೆ ಹೋಗಿ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಸಾಕು, ಅವರೇ ಹೇಳ್ತಾರೆ ವೀಡಿಯೋ ಮಾಡಿ 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 ಅಂತ. ಪ್ರಮೋಷನ್ ಏನಿಲ್ಲ, ಫ್ರೀಯಾಗೆ ನಾವು ನಾನು ಮಾಡ್ತಿರೋದೆಲ್ಲ ಫುಲ್ಲು ಫ್ರೀನೇ. ನಾನು ಇನ್ನೂ ಆ ಸ್ಟೇಜ್ಗೆ ಹೋಗಿಲ್ಲ ಅಂತ ನನ್ನ ಫೀಲ್. ನಾನು ನನಗೋಸ್ಕರ ವೀಡಿಯೋಸ್ ಮಾಡ್ತಿರೋದು. ಸೊ ಅವ್ರಿಗೋಸ್ಕರ ಮಾಡಿದ್ರೆ ನಾನು ಅಮೌಂಟ್ ತಗೊತೀನಿ, ಪೇಯ್ಡ್ ಪ್ರಮೋಷನ್ಸ್ ಥರ. ಸೊ ಪ್ರೆಸೆಂಟ್ಲಿ ನನಗೆ ಬೇರೆ ಚಾನ್ಸಸ್ ಸಿಕ್ಕಿದ್ರೂ ನಾನು ಇನ್ನೂ ಅದೆಲ್ಲ ತಗೊತಿಲ್ಲ. ಇನ್ನೂ ಸ್ವಲ್ಪ ದಿನ ಹೋಗಲಿ, ಇನ್ನು ಕಲಿಯೋದು ತುಂಬ ಇದೆ. ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಯೂಟ್ಯೂಬಲ್ಲಿ, ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಇದೆ. ಸೊ ಫಸ್ಟ್ ನಾವು ಕಂಪ್ಲೀಟ್ ಸ್ಕಿಲ್ಸ್ ಡೆವಲಪ್ ಆಗಿ ಓಕೆ ಅಂತಿದ್ದರೆ ನಾವು ಪ್ರಮೋಷನ್ಸ್ ಮಾಡ್ಬೋದು. ನನಗೆ ಬೇರೆ ಪ್ರಮೋಷನ್ಸನ್ನು ಕೆಲವೊಂದು ಬರ್ತಿದೆ, ಬಟ್ ಇನ್ನೂ ನಾನು ತಗೊತಿಲ್ಲ. ಅಂದರೆ ನಾನು ಅಷ್ಟು ಫ್ರೀಯಾಗೂ ಇಲ್ಲ, ಯಾಕಂದರೆ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ನನ್ನ ಖುಷಿಗೋಸ್ಕರ ಮಾಡ್ತಿದ್ದೀನಿ. ನೋಡೋಣ, ಇನ್ನೂ ಸ್ವಲ್ಪ ದಿನ ಆದರೆ ದುಡ್ಡು ಚೆನ್ನಾಗಿ ಬಂದರೆ ಸೊ ಮಾಡೋದು. ಬಟ್ ಪ್ರೆಸೆಂಟ್ಲಿ ನಾನು ಪ್ರತಿಯೊಂದೂ ಫ್ರೀಯಾಗಿ ಮಾಡೋಣ ಅಂತಲೇ ಇರೋದು. ನೋಡಿ, ಇಷ್ಟೊತ್ತು ನಾನು ಇವಾಗ ಕುತ್ಕೊಂಡು ನೋಡ್ತಿದ್ದೀನಿ ಅಷ್ಟೇ. ನಮ್ಮ ಹುಡುಗಿದಂತೂ ಶಾಪಿಂಗೇ ಆಗಿಲ್ಲ. ಸೊ ಇವಾಗ ಇಲ್ಲಿ ಕೆಳಗಡೆ ಇರೋ ಟಾಪ್ಸ್ ತೋರಿಸ್ತಿದ್ದಾರೆ, ಇಲ್ಲಿ ಯಾವ ಡಿಸೈನ್ ಇಷ್ಟ ಆಗ್ತಿದೆ ನೋಡು ಅಂತ. ಈಗ ಅವಳಿಗೆ ಸೆಲೆಕ್ಟ್ ಮಾಡ್ಕೊತಿದ್ದಾಳೆ ನಾರ್ಮಲ್ ಟಾಪ್ಸ್. ಸೊ ನನಗಾದರೆ ಫುಲ್ಲು ಟಯರ್ಡ್ ಆಯಿತು, ಸುಸ್ತಾಯಿತು. ಸೊ ಆದ್ರೂ ಇಲ್ಲಿರೋ ಟಾಪ್ಸು ಮಾಡಿ ಅಂತಂದರು. ನಾನು ಕುತ್ಕೊಂಡೇ ಇದೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಯಾಕಂದರೆ ನಾನು ಪೇಯ್ಡ್ ಪ್ರಮೋಷನ್ಸ್ ಮಾಡೋ ಹಾಗಿದ್ದರೆ ನಾನೇ ಕಂಪ್ಲೀಟ್ ವೀಡಿಯೋಸ್ ಮಾಡ್ತಿದ್ದೆ. ಸೊ ಇದು ಜಸ್ಟ್ ಫ್ಯಾಮಿಲಿ ಶಾಪಿಂಗ್ ಅಷ್ಟೇ ಅಲ್ವಾ, ಫ್ರೆಂಡ್ ಶಾಪಿಂಗ್. ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ತಿರೋದು. ಮತ್ತು ಚಿಕ್ಕಪೇಟೆಯಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸೊ ಈ ಚಿಕ್ಕಪೇಟೆಗೆ ಹೋದರೆ ನಿಮಗೆ ಬೇರೆ ಕಡೆ 1000 ಕೊಡೋದ್ರಲ್ಲಿ ಇಲ್ಲಿ 500 ಕೊಟ್ಟು ತೊಗೊಬೋದು. ಏನೇ ಆಗಲಿ, ನಿಮಗೆ ಮನೆಗೆ ಬೇಕಾಗಿರೋ ಪೂಜಾ ಐಟಮ್ಸು, ಸ್ಯಾರಿ ಶಾಪಿಂಗ್, ಮತ್ತು ಒಂದು ಹಂಗೆ ಅವೆನ್ಯೂ ರೋಡ್ ಬಂದರೆ ಬುಕ್ಸು ಏನಾದರೂ ಬೇಕು ಅಂತಂದರೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಇಂಥದ್ದು ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಇದು ದೊಡ್ಡ ಶಾಪಿಂಗ್ ಪ್ಲೇಸ್ ಅಂತಲೂ ಹೇಳ್ಬೋದು. ಫುಟ್ಪಾತಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ, ತುಂಬ ಕಮ್ಮಿಗೆ ಹೇಳ್ತಾ ಇರ್ತಾರೆ. 100, 150 ಸ್ಕರ್ಟ್ಸು, ಒಂದು ಜೀನ್ಸ್ ಪ್ಯಾಂಟ್ಸ್ ಎಲ್ಲನೂ ಅಷ್ಟೇ, ನಾರ್ಮಲ್ ಶರ್ಟ್ಸು ಅಷ್ಟೇ. ಪ್ರತಿಯೊಂದು ನಿಮಗೆ ಕಮ್ಮಿ ರೇಂಜಲ್ಲಿ ಫುಟ್ಪಾತಲ್ಲಿ ಸಿಗುತ್ತೆ. ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಜೋರಾಗಿ ಹೇಳಿ. ಸೊ ಇವರಾಗಿರೋದ್ರಿಂದ ಮ್ಯಾರೇಜ್ಗೆ, ಆಫ್ಟರ್ ಮ್ಯಾರೇಜು ಸ್ವಲ್ಪ ಚೆನ್ನಾಗಿರೋ ಫ್ಯಾನ್ಸಿ ಗೋಸ್ಕರ ಅದಕ್ಕೆ ನಾವು ಒಳಗಡೆ ಶಾಪಿಂಗ್ ಮಾಡ್ತಿರೋದು. ನಾನು ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಫುಟ್ಪಾತಲ್ಲಿ ಹೇಗಿರುತ್ತೆ, ಸೊ ಯಾವ ಥರ ಸೇಲ್ ಮಾಡ್ತಾ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಇನ್ನೊಂದು ವೀಡಿಯೋ ಚಿಕ್ಕಪೇಟೆದ ಹಾಕಿದ್ದೀನಿ, ನೋಡಿ. ನೀವು ಚಿಕ್ಕಪೇಟೆ ಇನ್ಸೈಡ್ ಬಂದರೆ ಏನೇನು ಸಿಗುತ್ತೆ ಗೊತ್ತಾ? ಕಬ್ಬನ್ಪೇಟೆ, ಬಾಲೆಪೇಟೆ, ನಾಗರಪೇಟೆ, ಮತ್ತು ರಾಜ ಮಾರ್ಕೆಟು, ಚಿಕ್ಕಪೇಟೆ, ಅವೆನ್ಯೂ ರೋಡು ಆಲ್ರೆಡಿ ಹೇಳಿದ್ದೀನಿ, ಬುಕ್ ಸ್ಟೋರ್ಸ್ಗೆ ಅದು ಫೇಮಸ್ ಅಂತ. ರಾಜ ಮಾರ್ಕೆಟ್ ಬೆಳ್ಳಿ ಮತ್ತು ಅಲಂಕಾರ ಸ್ವಲ್ಪ ವಸ್ತುಗಳು, ಬಳೆ, ಕಿವಿಗೆ ಹಾಕೋ ಓಲೆ, ನೆಕ್ಲೆಸ್ಸು, ಫ್ಯಾನ್ಸಿ ಐಟಮ್ಸು, ಗಿಫ್ಟ್ಗೆ, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗೆ ರಾಜ ಮಾರ್ಕೆಟ್ ಫೇಮಸ್ಸು. ನಾವು ಅಲ್ಲೇ ಜಾಸ್ತಿ ಶಾಪಿಂಗ್ ಮಾಡಿದ್ದು. ಅದಾದಮೇಲೆ KR ಫ್ಲವರ್ ಮಾರ್ಕೆಟ್, ಅದು ಹೂಗಳು ಮತ್ತು ಹಣ್ಣು, ತರಕಾರಿ, ಮಸಾಲೆ ಐಟಮ್ಸು. ವ್ಯಾಪಾರ ಚೆನ್ನಾಗಿ ಆಗುತ್ತೆ ಇಲ್ಲಿ ಹಬ್ಬದ ಸಮಯದಲ್ಲೆಲ್ಲನೂ. ತುಂಬ ಜನ ಅಲ್ಲೂ ಇರ್ತಾರೆ, ಯಾಕಂದರೆ ಕಂಪ್ಲೀಟ್ ಒಂದು ರೋಡ್, ಉದ್ದವಾದ ರೋಡ್ ಅನ್ಬೋದು. ಸೊ ಕಬ್ಬನ್ಪೇಟೆಯಲ್ಲಿ ಸಿಲ್ಕ್ ಸೀರೆ ಮತ್ತು ಟೆಕ್ಸ್ಟೈಲ್ ಅಂಗಡಿ ಮತ್ತು ಡಿಸೈನ್ ಬಟ್ಟೆ ವ್ಯಾಪಾರಗಳು ಎಲ್ಲ ಜಾಸ್ತಿ ನಡೀತಾ ಇರುತ್ತೆ. ಮತ್ತು ನಾಗರಪೇಟೆ ಅಂತಂದರೆ ಅಲ್ಲಿ ಜಾಸ್ತಿ ಪೂಜಾ ಐಟಮ್ಸು, ದೇವ್ರದ್ದು ಐಟಮ್ಮು, ಲೈಕ್ ಹಿಂಗೆ ಹುಡುಗರುಗಳು ಕೊಡೋದು ಎಲ್ಲ ಸಿಗುತ್ತೆ. ಅದೆಲ್ಲ ಕಂಪ್ಲೀಟ್ ರಿಟೇಲ್ ಶಾಪ್ಸು. ನೀವು ಹೋಲ್ಸೇಲ್ ರೇಟಾಗೂ ತೊಗೊಬೋದು. ಪ್ರತಿಯೊಂದು ಶಾಪ್ಸು ಇರುತ್ತೆ. ಮತ್ತು ಇಲ್ಲಿ ಬಾಲೆಪೇಟೆ ಅಂತಂದರೆ ಚಿನ್ನ ಬೆಳ್ಳಿ ಐಟಮ್ಸು ಜಾಸ್ತಿ ಇರುತ್ತೆ. ಇಲ್ಲೂ ಸೇಮು ಮದುವೆ ಐಟಮ್ಸು ಮತ್ತು ಬ್ರೈಡಲ್ ಐಟಮ್ಸ್ ಎಲ್ಲ ಜಾಸ್ತಿ ಇಲ್ಲಿ ಸಿಗುತ್ತೆ.
ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಏನಾದರೂ ಮಿಸ್ ಮಾಡಿದರೆ ನೀವು ಹೇಳಿ. ಸೊ ನಮ್ಮ ಹುಡುಗಿಗೆ ಇನ್ನೂ ಏನು ಡ್ರೆಸ್ಸಸ್ಸು ಸಿಕ್ಕಿಲ್ಲ. ಸೊ ಇವಾಗ ಅಂಬ್ರೆಲಾ ಟೈಪ್ ಡ್ರೆಸ್ಸಸ್ಸು ಡಿಸೈನ್ಸು ಮತ್ತು ಅದರಲ್ಲಿ ಕಲರ್ಸ್ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಕೇಳಿಬಿಟ್ಟು ಅವರು ಅಲ್ಲಿ ಕೆಳಗಡೆ ಇರೋ ಪ್ರತಿಯೊಂದು ಎತ್ತು ಹಾಕಿದ್ರು. ಆದ್ರೂ ಅವಳಿಗೆ ಇಷ್ಟ ಆಗಿಲ್ಲ ಯಾವುದೂ. ಯಾಕಂದರೆ ಅವ್ಳು ಪ್ಲೇನಲ್ಲಿ ಕೇಳಿದ್ಲು, ಬಟ್ ಇಲ್ಲೆಲ್ಲನೂ ಡಿಸೈನ್ಸ್ ಇತ್ತು. ಸೊ ಅದಕ್ಕೋಸ್ಕರ. ಸೊ ಮತ್ತೆ ಸಿಗುತ್ತೆ ಪ್ಲೇನಲ್ಲಿ. ಔಟ್ಸೈಡ್ ಅಂಕಲ್ ಬರ್ತಾರೆ, ಶಾಪ್ ಅಂಕಲ್, ಅವ್ರು ತೋರಿಸ್ತಾರೆ, ನೋಡ್ಕೊಳ್ಳಿ. ಹುಡುಗಿರು ಗೊತ್ತಲ್ವಾ ಶಾಪಿಂಗಲ್ಲಿ ಹೇಗೆ ಅಂತ. ಬಟ್ ಇಲ್ಲಿ ಚಿಕ್ಕಪೇಟೆಯಲ್ಲಿ ಹುಡುಗಿರಿಗಿಂತ ಜಾಸ್ತಿ ಹುಡುಗರೇ ಇರ್ತಾರೆ. ಆಚೆ ನೋಡಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಇನ್ನೊಂದು ಚಿಕ್ಕಪೇಟೆ ಹಾಕಿದ್ದೀನಿ. ನನಗೇನಾದರೂ ಬೇಕು ಅಂತಂದರೆ ನಾನು ಜಾಸ್ತಿ ಚಿಕ್ಕಪೇಟೆಗೆ ಬರೋದು. ಪ್ರತಿಯೊಂದು ಜಾಸ್ತಿ ಶಾಪಿಂಗ್ ಮಾಡಬೇಕು ಅಂತಂದರೆ, ಮನೆಗೆ ಪೂಜೆ ಐಟಮ್ಸ್ಗೆ ಮತ್ತು ನನ್ನ ಡ್ರೆಸ್ಸಸ್ ಬೇಕು ಅಂತಂದರೆ ಎಲ್ಲ ಜಾಸ್ತಿ ಚಿಕ್ಕಪೇಟೆನೇ ನಾನು ಬರೋದು. ಮ್ಯಾರೇಜ್ ಆಗ್ತಿರೋದ್ರಿಂದ ಅಷ್ಟೇ ಈ ಥರ ಜಾಸ್ತಿ ಶಾಪಿಂಗ್ ಮಾಡ್ತಿರೋದು. ಇಲ್ಲ ಅಂದಿದ್ದರೆ ಇಷ್ಟೊಂದು ಮಾಡ್ತಿರ್ಲಿಲ್ಲ. ಒಂದೆರಡು ಬಟ್ಟೆ ತೊಗೊಂಡು ಹೋಗ್ತಿದ್ವಿ. ಅಂಕಲ್ ಬಂದರು. ಅಂಕಲ್ ಇಲ್ಲೊಂದು ಬೇರೆ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ, ಬಾ ನೋಡು ಅಂತಂದರು. ಓದ್ಲು, ಮತ್ತೆ ನೋಡ್ತಿದ್ದಾಳೆ. ನಂದು ಜಸ್ಟ್ ಒಂದೆರಡು ಸ್ಯಾರಿ ತಗೊಂಡೆ ಅಷ್ಟೇ. ನಾನು ಆರಾಮಾಗಿದ್ದೀನಿ ಒಂದೆರಡು ಸ್ಯಾರಿ ತಗೊಂಡು. ಮತ್ತು ಇವಳು ಆ ಡ್ರೆಸ್ ಈ ಡ್ರೆಸ್ ಅಂತ. ಸೊ ಹೋಗಿ ಲಾಸ್ಟ್ ವೀಕ್ ಅಂದರೆ ಮಂತ್ ಎಂಡಲ್ಲಿ ಹೋದರೆ ಎಲ್ಲಿ ಮನಿ ಇರುತ್ತೆ ಹೇಳಿ. ಸೊ ಅದಕ್ಕೆ ನಾನು ತಗೊಂಡಿಲ್ಲ ಜಾಸ್ತಿ. ಸೊ ಇವಳು ಜಾಸ್ತಿ ಶಾಪಿಂಗ್ ಮಾಡಿದ್ಲು. ನಾನಾದರೆ ಮತ್ತೆ ಬರ್ತಾಯಿರ್ತೀನಿ, ನಾನು ಬ್ಯಾಂಗ್ಳೂರು ನಿಯರ್ ಇರೋದ್ರಿಂದ. ನಿಮಗೆ ಈ ಡ್ರೆಸ್ಸಸ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ತುಂಬ ಕಮ್ಮಿ ರೇಂಜಲ್ಲಿರುತ್ತೆ, ಜಾಸ್ತಿ ಏನು ಇಲ್ಲ. ಮತ್ತು ಇಲ್ಲಿ ತುಂಬ ಜನ ಬೇರೆ ಸ್ಟೇಟಲ್ಲಿರೋರೆಲ್ಲ ಬಂದು ಈ ಚಿಕ್ಕಪೇಟೆನ ಎಕ್ಸ್ಪ್ಲೋರ್ ಮಾಡ್ತಾರೆ, ಈ ಸಿಟಿನ ಎಂಜಾಯ್ ಮಾಡ್ತಾರೆ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ. ಬ್ಯಾಂಗ್ಳೂರು ಶಾಪಿಂಗ್ ಮತ್ತು ಫುಡ್ ಸ್ಟ್ರೀಟ್ಸ್ ಎಲ್ಲನೂ. ಅದೇ ಥರ ನಾನು ನನ್ನ ವಿಡಿಯೋ ಮಾಡ್ತಿದ್ದೀನಿ. ನನ್ನ ವಿಡಿಯೋನು ನಿಮ್ಗೆ ಏನಾದರೂ ಇಷ್ಟ ಆದರೆ ಮತ್ತು ಇಷ್ಟ ಆಗಿಲ್ಲ ಅಂತಂದರೆ ಏನು ಮಿಸ್ಟೇಕ್ಸು ಮತ್ತು ಏನು ಬಿಟ್ಟಿದ್ದೀನಿ ಅನ್ನೋದು ಹೇಳಿ, ಏನು ಹೇಳೋದು ಬಿಟ್ಟಿದ್ದೀನಿ ಅಂತ. ಫೈನಲಿ ಇಲ್ಲಿ ಫೋಲ್ಡೆಡ್ ಡ್ರೆಸ್ಸಸ್ ಸೆಲೆಕ್ಟ್ ಆಯಿತು. ಬಟ್ ಆದರೂ ಸೆಲೆಕ್ಟ್ ಆದಮೇಲೆ ಮತ್ತೆ ಇನ್ನೂ ಒಂದು ಪೇರ್ ನೋಡೋಕ್ಕೆ ಹೋದ್ಲು. ಬೇಕು ಇನ್ನೂ ಒಂದೆರಡು ಮೂರು ಟಾಪ್ಸು ಅಂತ. ನೋಡಿ ಇಲ್ಲಿ ನೋಡ್ತಿದ್ದಾಳೆ. ಇವಾಗ ಅಂಕಲ್ ತೋರಿಸ್ತಿರೋದು ಬೇರೆ ಪ್ಲೇಸಲ್ಲಿ. ಸೊ ಇಲ್ಲೂ ಒಂದೆರಡು ಟಾಪ್ಸ್ ಸೆಲೆಕ್ಟ್. ಆದರೂ ಹೇಳಬೇಕು ಅಂತಂದರೆ ಇದೇ ಬೇಗ ಶಾಪಿಂಗ್ ಮಾಡಿ ನಾವು ಹೋಗ್ತಿರೋದು. ಯಾಕಂದರೆ ಇವಾಗ ಕಾಲೇಜ್ ಟೈಮಲ್ಲಿ ನಾವು ಅಲ್ಲೇ ಇದ್ವಿ. ಹಾಸ್ಟೆಲಲ್ಲೂ PG ಎಲ್ಲ ಅಲ್ಲೇ ಇತ್ತು. ನಿಮಗೆ ಗೊತ್ತು, ಸೆಂಟ್ರಲ್ ಕಾಲೇಜು ನಮ್ಮಿಬ್ರೂ ಸ್ಟಡಿ ಮಾಡಿದ್ದು MSCಯಲ್ಲಿ. ಸೊ ಮಾರ್ನಿಂಗ್ ಹೋದರೆ ಈವ್ನಿಂಗ್ ಒಂದು 5 o'clock ಆಗ್ತಿತ್ತು ಆಚೆ ಬರೋಷ್ಟರಲ್ಲಿ. ಬಟ್ ಆದರೆ ಇಲ್ಲಿ 3 o'clockಗೆ ಅಷ್ಟೇ ಫಿನಿಶ್ ಆಯಿತು ನಮ್ಮದು ಶಾಪಿಂಗ್ ಎಲ್ಲ. 11 o'clock ಅಷ್ಟರಲ್ಲಿ ಒಳಗಡೆ ಹೋಗಿ 3 o'clock ಅಷ್ಟರಲ್ಲಿ ಕಂಪ್ಲೀಟ್ ಆಗಿ. ಸೊ ಬೇಗ ಮನೆಗೆ ರೀಚ್ ಆಗಬೇಕು. ಅವ್ಳು ಶ್ರೀನಿವಾಸಪುರ ಹೋಗಬೇಕು, ನಾನು ನಮ್ಮ ವೈಟ್ಫೀಲ್ಡಿಗೆ ಬರಬೇಕು. ಸೊ ಆದ್ದರಿಂದ ಇದನ್ನ ಪ್ಯಾಕ್ ಮಾಡಿಸ್ತಿದ್ದಾರೆ. ಸೊ ಇದಕ್ಕೆಲ್ಲನೂ ಜಾಸ್ತಿ ಏನಾಗಿಲ್ಲ, ಕಮ್ಮಿನೇ ಆಗಿದ್ದು. ಆಮೇಲೆ ಬರ್ತಾ ಒಂದು ಸೊ ಇನ್ನು ಫುಲ್ ಟಯರ್ಡ್ ಆಗಿದ್ವಿ, ಮಧ್ಯಾಹ್ನ ಲಂಚ್ ಮಾಡಿಲ್ಲ, ಅದಕ್ಕೆ ಒಂದು ಜ್ಯೂಸ್ ತೊಗೊಂಡ್ವಿ. ಜ್ಯೂಸ್ ಆದಮೇಲೆ ಹೆಂಗೆ ಹೋಗ್ತೀವಿ. ಜ್ಯೂಸ್ ನಮಗೀಗ ಎನರ್ಜಿ ಕೊಟ್ಟು, ಆಮೇಲೆ ನಮ್ಗೆ ಗೊತ್ತು ಆಲ್ರೆಡಿ ಈ ಕಡೆ ಎಲ್ಲ ಫುಡ್ ಬೇಗ ಸೆಟ್ ಆಗಲ್ಲ ನಮಗೆ ತಿಂದ್ರೂ. ಅದಕ್ಕೆ ನಾವು ಜ್ಯೂಸ್ ತೊಗೊಂಡಿದ್ದು. ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇಲ್ಲಿ ಆಮ್ಲ ತೊಗೊಂಡ್ವಿ. ಆಮ್ಲ ಹೆಲ್ತ್ಗೆ ಒಳ್ಳೇದಲ್ವಾ. ಅವಳಿಗಾದರೆ ಆ ಕಡೆ ಜಾಸ್ತಿ ಸಿಗಲ್ಲ. ಸೊ ನನಗಾದರೆ ನಾವು ವೈಟ್ಫೀಲ್ಡ್ ಸಿಟಿಯಲ್ಲಿ ಇರ್ತೀನಿ, ಸಿಗುತ್ತೆ ಅಂದ್ಬಿಟ್ಟು ಹಂಗೆ ತಗೊಂಡು ಹಂಗೆ ನಡ್ಕೊಂಡು ಮಾತಾಡ್ಕೊಂಡು ಹೋಗಿ ಇನ್ನು ಮೆಜೆಸ್ಟಿಕ್ಗೆ ಆಟೋ ಬುಕ್ ಮಾಡಿ ಆಟೋದಲ್ಲಿ ಹೋದ್ವಿ. ಅಲ್ಲಿ ನಮಗೆ ಬಸ್ ಸಿಕ್ತು. ಸೊ ಇದೇ ನಮ್ಮ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಸೊ ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಮುಂದೆ ನಾನು ಹೇಳ್ತೀನಿ. ಈ ರೋಡ್ ಆಲ್ರೆಡಿ ಗೊತ್ತಿರೋದೆ, ಮೆಜೆಸ್ಟಿಕ್ ಹೋಗೋ ರೋಡು. ಮತ್ತು ಇಲ್ಲಿ ಕೂಡ ಪೋತೀಸ್ ಇದೆ. ಸೊ ಅಲಂಕಾರು ಪ್ರತಿಯೊಂದು, ಇಲ್ಲೂ ಕೂಡ ಬಟ್ಟೆ ಶಾಪ್ಸು. ಇದು ಶಾಪಿಂಗ್ ಮಾಲ್ಗಂತೂ ಕಮ್ಮಿನೇ ಇಲ್ಲ ರೋಡು. ಫೈನಲಿ KSRTC ಬಸ್ಗೆ ರೀಚ್ ಆದ್ವಿ. ಈವ್ನಿಂಗ್ ರೀಚ್ ಆಗೋಷ್ಟರಲ್ಲಿ ಮಳೆ ಬರ್ತಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.